ಪಾಪಿಗೆ ಸರಿಯಾದ ಶಿಕ್ಷಣ ಕೊಟ್ಟಿದ್ದಾನೆ. ನನ್ನ ಮುಖ ನೋಡ್ತಾ ಇದ್ರು ಯಾರು ಅಂತೂ ತನ್ನ ಕೊಡ್ತಾ ಇಲ್ಲ. ಹೊಟ್ಟೆ ಬೇರೆ ತುಂಬ ಹಸುತ್ತಾ ಇದೆ. ಯಾರೊಬ್ಬರು ಪುಣ್ಯಾತ್ಮರು ಈ ಕಡೆನೇ ಬರ್ತಾ ಇದ್ದಾರೆ. ಹೇಗಾದರೂ ಮಾಡಿ ಅವರ ಹತ್ರ ಏನಾದರೂ ಕೇಳಿದ್ರೆ ಆಯಿತು. ಯಜಮಾನ್ರೆ ಅಂತಾರೆ, ನನ್ನ ಹತ್ರ ಕೊಡ್ಲಿಕ್ಕೆ ಏನೂ ಇಲ್ಲ. ಇಲ್ಲಪ್ಪ, ನಾನು ನಿನ್ನ ಥರ ಭಿಕ್ಷುಕನಪ್ಪ. ಯಜಮಾನ್ರೆ, ನನ್ನ ಹಸಿದ ಹೊಟ್ಟೆ ಮತ್ತೆ ಮತ್ತೆ ಹೇಳ್ತಾ ಇದೆ, ಇನ್ನೊಂದು ಕ್ಷಣ ನಿನಗೆ ಸಿಗುತ್ತಿದ್ರೆ ಅನ್ನ ಹಾರಿ ಹೋಗುವುದು ನಿನ್ನ ಪ್ರಾಣ ಅಂತ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಏನಾದರೂ ಕೊಟ್ಟು ಪುಣ್ಯ ಕಟ್ಕೊಡ್ರಿ ಯಜಮಾನ್ರೆ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಈ ಮನುಷ್ಯರಿಗೆ ನಾನು ಕೊಡಲಿಕ್ಕೆ ನನ್ನ ಹತ್ರ ಇದೆ, ಒಂದು 10 ರೂಪಾಯಿ ಇದೆ. ಈ 10 ರೂಪಾಯಿನ ಕೊಟ್ಟುಬಿಟ್ರೆ ಅವನು ಹೊಟ್ಟೆ ತುಂಬ ಏನಾದರೂ ತಿನ್ನಬಹುದು. ಹೌದು ನೋಡಪ್ಪ, ಈ ದುಡ್ಡನ್ನು ನಾನು ಮನೆ ಬಿಟ್ಟು ಬರುವಾಗ ನನ್ನ ದೇವರು ಕೊಟ್ಟಿದ್ದು, ಈ ದೇವರು ಕೊಟ್ಟಿದ್ದು ದುಡ್ಡನ್ನು ಭಾಳ ದಿವಸದಿಂದ ಜೋಪಾನ ಮಾಡಿ ಇಟ್ಕೊಂಡು ಬಂದೀನಿ. ಅದಕ್ಕೆ ಈ ದುಡ್ಡಿನಿಂದ ಒಂದು ಜೀವ ಉಳಿಯುತ್ತೆ ಅಂದ್ರೆ ಇದನ್ನು ಬಳಸೋದಕ್ಕೆ ಯಾವ ತೊಂದರೆನೂ ಇಲ್ಲ. ಆದ ಕಾರಣ ಈ ಒಂದು 10 ರೂಪಾಯಿ ತೆಗೆದುಕೊಂಡು ನಿನ್ನ ಹೊಟ್ಟೆ ತುಂಬ ಊಟ ಮಾಡು. ದುಡ್ಡು ಇದೇ ದುಡ್ಡು ಯಜಮಾನ್ರೆ, ನನ್ನ ದಾರಿ ಬಿಡಿಸಿದ್ದು ಇದೇ ದುಡ್ಡಿಗಾಗಿ. ಇದೇ ದುಡ್ಡಿಗಾಗಿ ಒಂದು ಹೆತ್ತ ತಂದೆ ತಾಯಿದ್ರು ಅನ್ನ ಅತ್ತಿಗೆರಣ ಒಟ್ಟು ಮನೆಯಿಂದ ಹೊರಗೆ ಹಾಕಿದೆ. ಆದ್ರೆ ಇವತ್ತಿದೇ ದುಡ್ಡಿಗಾಗಿ ಬೀದಿ ಬೀದಿ ಅನ್ನೋದು ಭಿಕ್ಷೆ ಬೇಡ್ತಾ ಇದ್ದೀನಿ ಯಜಮಾನ್ರೆ, ಭಿಕ್ಷೆ ಬೇಡ್ತಾ ಇದ್ದೀನಿ. ಬೇಡ ಯಜಮಾನ್ರೆ, ಜೀವಕ್ಕೆ ಕುತ್ತು ತರೋ ಈ ದುಡ್ಡು ನನಗೆ ಬೇಡ ಯಜಮಾನ್ರೆ, ನನಗೆ ಬೇಡ. ಏನಪ್ಪ, ಈ ದುಡ್ಡು ನಿನ್ನ ಜೀವನದಲ್ಲಿ ಅಷ್ಟೊಂದು ಆಟ ಆಡಿದ್ಯಾ? ಹೌದು ಯಜಮಾನ್ರೆ, ಹೌದಪ್ಪ. ದುಡ್ಡು ಇದ್ದಾಗ ಮನುಷ್ಯನ ಮನಸ್ಸು ಒಂದೇ ಥರದಲ್ಲಿ ನಿಲ್ಲುವುದಿಲ್ಲಪ್ಪ, ಕುದುರೆ ಹಾಗೆ ಓಡ್ತಾನೇ ಇರ್ತದೆ. ದುಡ್ಡು ಒಮ್ಮೆ ಕೈ ಬಿಟ್ಟ ನಂತರ ಈ ರೀತಿ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗುತ್ತದೆ. ಹೌದಪ್ಪ, ಬಲ್ಲವರು ಒಂದು ಮಾತು ಹೇಳಿದ್ದಾರೆ, ದುಡ್ಡು ದಾರಿ ಬಿಡಿಸಿತು ಎಂದು. ದುಡ್ಡು ದಾರಿ ಬಿಡಿಸಿತು ಎಂದು. ನಾನು ಏನೇನೋ ನಾನು ಸಂಕಟದಲ್ಲಿ ಮಾತಾಡಿಬಿಟ್ಟೆ. ಅಂದಾಗೆ ನಿನ್ನ ಊರು, ನಿನ್ನ ಹೆಸರು ಏನಪ್ಪ? ಯಜಮಾನ್ರಿ, ನನಗೆ ಯಾರೂ ಇಲ್ಲ ಯಜಮಾನ್ರಿ, ನಾನೊಬ್ಬ ಅನಾಥ ಯಜಮಾನ್ರಿ. ಇಲ್ಲಪ್ಪ, ಈ ಪ್ರಪಂಚದಲ್ಲಿ ಯಾರು ಅನಾಥರಿಲ್ಲ. ಎಲ್ಲದಕ್ಕೂ ಮೇಲೊಬ್ಬನಿದ್ದಾನೆ. ಆ ಸೃಷ್ಟಿಕರ್ತ ನಮ್ಮನ್ನು ಆಟ ಆಡಿಸ್ತಿದ್ದಾನೆ, ನಾವು ಆಡಲೇಬೇಕು. ಅವನು ಸೂತ್ರಧಾರಿ, ನಾವು ಮಾತ್ರ ಪಾತ್ರಧಾರಿ. ಅಂದಾಗೆ ತಮ್ಮ, ಅವನು ಆಡಿದಾಗೆ ನಾವು ಆಡಿಸ್ತಾನೇ ಇರಬೇಕು. ನೋಡಪ್ಪ, ನಿನ್ನ ಊರು, ನಿನ್ನ ಹೆಸರು ಹೇಳಿದ್ರೆ ನಿನಗೆ ನಿನ್ನ ಹೆತ್ತ ತಾಯಿ ಆಣೆ. ಯಜಮಾನ್ರೆ ಹೇಳ್ತೀನಿ ಯಜಮಾನ್ರೆ, ಹೇಳ್ತೀನಿ. ನಮ್ಮೂರು ಧರ್ಮಾಪುರ. ಆ ಧರ್ಮಾಪುರದಾಗ ಒಬ್ಬ ದೇವಮಾನವ ಇದ್ದ. ಆ ದೇವಮಾನವನ ಹೆಸರು ಧರ್ಮಣ್ಣ ಅಂತ. ಆ ಧರ್ಮಣ್ಣನ ಪಾಪಿ ತಮ್ಮ ನಾನು ಕರ್ಮರಾಜ ಅಂತ. ಅಯ್ಯೋ, ಕರ್ಮರಾಜನ? ಅಯ್ಯೋ ದೇವ್ರೆ, ನನ್ನ ತಮ್ಮ ಸಿಕ್ಬಿಟ್ಟ, ನನ್ನ ತಮ್ಮ ಸಿಕ್ಬಿಟ್ಟ. ತಮ್ಮ ಕರ್ಮರಾಜ! ಏನಪ್ಪ ಇದು ನಿನ್ನ ಸ್ಥಿತಿ? ಅಡ, ಇಷ್ಟಕ್ಕೆಲ್ಲ ಕಾರಣ ಆ ನೀಚ ಶ್ರೀಕಾಂತ್ ಗೌಡನ. ಶ್ರೀಕಾಂತ್ ಗೌಡ ನನ್ನ ಜೀವನದಲ್ಲದೆ ನನ್ನ ತಮ್ಮನ ಜೀವನದಲ್ಲಿ ಹುಳಿ ಹಿಂಡಿದೆ ಆ ಮಗನ. ಇಲ್ಲ ಇಲ್ಲ, ನಿನ್ನನ್ನು ಎಲ್ಲಿ ತರದು ಬಿಡುವುದಿಲ್ಲ. ಅಂದಾಗೆ ತಮ್ಮ, ಈಗ ಈ ಸ್ಥಿತಿಗೆ ಅವನೇ ಕಾರಣ ಅಲ್ಲ? ಹೌದಣ್ಣ, ಅದು ಹೋಗ್ಲಿ. ನಮ್ಮ ಅತ್ತಿಗೆ ಎಲ್ಲಿದ್ದಾಳಣ್ಣ? ಇದ್ದಳಪ್ಪ, ಇಲ್ಲೇ ಊರಿನ ಪಕ್ಕದಲ್ಲಿ ಗುಡಿ ಪಕ್ಕಕ್ಕೆ ಗುಡಿಸಲು ಹಾಕಿ ಕುಲಿ ಕುಂಬಳಿಕ ಮಾಡಿ ಬದುಕ್ತೀವಪ್ಪ, ಬದುಕ್ತೀವಿ. ಅಂದಾಗೆ ತಮ್ಮ, ಇರಲಿ, ಮೊದಲು ಆ ಶ್ರೀಕಾಂತ್ ಗೌಡನ ಮುಗಿಸೋಣ. ನಡಿ ಅಣ್ಣ, ದಯವಿಟ್ಟು ನನಗೆ ಕ್ಷಮಿಸಿಬಿಡೋಣ. ಆ ನೀಚ ಶ್ರೀಕಾಂತ್ ಗೌಡನ ಮಾತು ಕೇಳಿ ನಿಮಗೆಲ್ಲ ಅನ್ಯಾಯ ಮಾಡಿದೆ. ಅಣ್ಣ, ನಮ್ಮ ಸಂಸಾರ ನೊಚ್ಚು ಮಾಡಿದ ಶ್ರೀಕಾಂತ್ ಗೌಡ ಬದುಕಬಾರ್ದು. ಬಾಣ ಹೋಗೋಣ, ಇವತ್ತೇ ಅವನಿಗೆ ಒಂದು ಗತಿ ಕಾಣಿಸೋಣ. ಬಾ ತಮ್ಮ.
ನಡೆ ಹೋಗೋಣ. 20 ವರ್ಷಗಳ ಹಿಂದೆ ಸತ್ತು ಹೋದ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಇವತ್ತು ಈ ಶ್ರೀಕಾಂತ್ ಗೌಡ ಸಾಯ್ಬೇಕು. ಈ ಶ್ರೀಕಾಂತ್ ಗೌಡ ಸಾಯ್ಬೇಕು ಅಂದ್ರೆ ಈ ವಿಷಯ ಬೆಳೆಸಿರೋ ಸರನ ಶ್ರೀಕಾಂತ್ ಗೌಡ ಕುಡಿಸ್ಲೇಬೇಕು. ಗೌಡ್ರ ಮಿಲ್ಟ್ರಿ ಐತಿಲ್ಲ ಏ ಪಕ್ಕಾರಿ ನನ್ನ ತಂದೆ ತಾನೇ ಕೊಂದೆಲ್ಲ ಅದು ಮೋಸ ಅಲ್ವಾ? ಅಷ್ಟ ಯಾಕೋ ಸಾವಿನ ವಿಚಾರಣೆಗಂತ ನನ್ನ ಅಕ್ಕ ನಿನ್ನ ಮನೆಗೆ ಬಂದಾಗ ಅವಳನ್ನು ಬಲಾತ್ಕಾರ ಮಾಡಿ ಕೊಂದು ಹಾಕಿದೆಯಲ್ಲ, ಅದು ಮೋಸ ಅಲ್ಬೇಡ. ಹಾಗಾದ್ರೆ ನೀನು ಆ ವಿರೂಪಾಕ್ಷಿ ಮಗನ? ಹೌದು. ಶಿಲ್ಪ, ನಿನಗೆ ನಿಮ್ಮ ಅಣ್ಣನ ಪ್ರಾಣ ಬೇಕು ಅಥವಾ ಈ ಅಮಾಯಕ ಗೌರವಿಸದ ಅನ್ಯಾಯಕ್ಕೆ ನ್ಯಾಯ ಬೇಕು? ನೋಡಿ, ನಮ್ಮಣ್ಣ ಮಾಡಿರೋ ಪಾಪಕ್ಕೆ ತಕ್ಕ ಶಿಕ್ಷೆನೇ ಆಗ್ತಾ ಇದೆ. ಅವನು ಶಿಕ್ಷೆ ಆಗಲೇಬೇಕು. ಏ ಶ್ರೀಕಾಂತ್ ಗೌಡ, ನಿನಗವತ್ತೇ ಹೇಳಿದ್ದೆ ನಿನ್ನ ತಂಗಿ ಕೊರಳಿಗೆ ತಾಳಿ ಕಟ್ಟೆ ಕಟ್ತೀನಿ ಅಂತ. ಗೌರೀಶನ, ಇನ್ನು ಮುಂದೆ ನಾನು ಧರ್ಮಣ ಅಷ್ಟ ಅಂತಂಬ್ರಲ್ಲ, ನಾವೀಗ 3 ಜನ ಅಂತಂಬ್ರು. ಒಡೆದು ಹೋದ ಮನಸ್ಸನ್ನ, ಒಡೆದು ಹೋದ ಮನೆತನವನ್ನು ಒಂದುಗೂಡಿಸಿದ ಈ ಊರ ಗ್ರಾಮ ದೇವರ ಮಾರುತೇಶ್ವರನಿಗೆ ಮಹಾಮಂಗಳ ಹಾಡೋಣ. ಧರ್ಮ ದೇವತೆಗಳು ನಿಮ್ಮ ದರ್ಶನಕ್ಕೆ ಕಾದು